T20 ವರ್ಲ್ಡ್ ಕಪ್ ಶುರುವಾಗಿ 2 ದಿನ ಆಗಿದೆ. ಫಸ್ಟ್ 2 ದಿನ ಪೈಸಾ ವಸೂಲ್ ಟು ದಿ ನೆಕ್ಸ್ಟ್ ಲೆವೆಲ್. ಹಾಗೂ ಈ ಒಂದು ವಿಡಿಯೋ ಏನಿದೆ ಇದು ಸ್ಪೆಷಲಿ ಡೆಡಿಕೇಟೆಡ್ ಟು ನೇಪಾಳ್. ಟೇಕ್ ಅ ಬೋ. ಯಾಕಂತಂದರೆ ನಿನ್ನೆ ನಡೆದಂತಹ ನೇಪಾಳ್ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನೋಡಿದ ಮೇಲೆ ಒಂದು ಖಾತ್ರಿ ಆಯಿತು. ಏನು ಅಂತಂದರೆ ಯಾವ ತಂಡವನ್ನು ಸಹ ಲೈಟಾಗಿ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನಾವೇನು ಅಪ್ಸೆಟ್ ಅಂತ ಹೇಳ್ತೇವಲ್ಲ, ಈ ಕ್ಷಣದಲ್ಲಿ ಯಾವ ಅಸೋಸಿಯೇಟ್ ನೇಷನ್ ಕೂಡ ಒಂದು ದೊಡ್ಡ ತಂಡವನ್ನು ಹೊಡೆದು ಹಾಕುವಂತಹ ಸಾಮರ್ಥ್ಯ ಹೊಂದಿದೆ. ನಿನ್ನೆ ನೇಪಾಳ ಜಸ್ಟ್ ಮಿಸ್ 4 ರನ್ನಿಂದ ಇಂಗ್ಲೆಂಡ್ ವಿರುದ್ಧ ಸೋತರು. ಲಾಸ್ಟ್ ಓವರ್ ತನಕ ನೇಪಾಳೇ ವಿನ್ ಆಗ್ತದೆ ಅನ್ನುವ ತನಕ ಹೋಗಿ ಲಾಸ್ಟ್ ಓವರಲ್ಲಿ ಒಂಚೂರು ಎಡವಿದ್ರು ಬಿಟ್ಟರೆ ಮೈ ಗಾಡ್, ನಿನ್ನೆ ನೇಪಾಳ ತೋರಿದಂತಹ ಒಂದು ಪ್ರದರ್ಶನ ಇದೆಯಲ್ಲ, ಚಿಂದಿ ಚಿತ್ರಾನ್ನ. ಈಗ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ಇದಕ್ಕಿಂತ ನೀವು ಪಾಕಿಸ್ತಾನ ನೆದರ್ಲ್ಯಾಂಡ್ ಇದು ಯಾಕೆ ಮಾತಾಡಲಿಲ್ಲ? ನೆದರ್ಲ್ಯಾಂಡ್ ಆಲ್ಮೋಸ್ಟ್ ವಿನ್ ಆಗಿದ್ರು, ಅವರು ಕ್ಯಾಚ್ ಬಿಟ್ಟದಕ್ಕೆ ಸೋತರು ಅಂತ. ನೋಡಿ, ನೆದರ್ಲ್ಯಾಂಡ್ಸ್ ಪಾಕಿಸ್ತಾನವನ್ನು ಸೋಲಿಸೋದು ಅದು ದೊಡ್ಡ ಅಪ್ಸೆಟ್ ಅಲ್ಲ. ಯಾಕಂತಂದರೆ ಪಾಕಿಸ್ತಾನದ ಕ್ರಿಕೆಟ್ ಲೆವೆಲ್ ಸಹ ಅಲ್ಲಿಯೇ ಕೆಳಗಡೆ ಉಂಟು. ಅಂದರೆ ಇಂಗ್ಲೆಂಡ್ ಅಷ್ಟೊಂದು ಮೇಲೆ ಇಲ್ಲ. ಸೊ ನೆದರ್ಲ್ಯಾಂಡ್ ಪಾಕಿಸ್ತಾನವನ್ನು ಸೋಲಿಸಿದರೆ ಆಶ್ಚರ್ಯ ಇಲ್ಲ ಅಥವಾ ಪರಮಾಶ್ಚರ್ಯ ಇಲ್ಲ. ಬಟ್ ಇಂಗ್ಲೆಂಡನ್ನು ಏನಾದರೂ ನೇಪಾಳ ಸೋಲಿಸಿದ್ರೆ ಅದು ಬಿಗ್ಗೆಸ್ಟ್ ಅಪ್ಸೆಟ್ ಆಗ್ತಿತ್ತಂತ, ಅಥವಾ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್. ನೇಪಾಳ ವಿನ್ ಅಂತ ಮಾರ ಇಂಗ್ಲೆಂಡ್ ವಿರುದ್ಧ ಅಂತ. ಯಾಕಂತಂದರೆ ನೋಡಿ, ಇಂಗ್ಲೆಂಡ್ ಇದು ಬ್ಯಾಟಿಂಗ್ ಡೆಪ್ತ್ ಎಲ್ಲ ನೋಡಿದಾಗ ಎಲ್ಲರೂ ಸಹ ಹೊಡೆಬಡೆಯ ಆಟಗಾರರು. ಹಾಗೂ ಅವರು ಪೇರಿಸಿದಂಥ ಮೊತ್ತೇನು 20 ಓವರಿಗೆ 130, 140 ಅಲ್ಲ, 20 ಓವರ್ಗೆ 184 ರನ್ ಹೊಡೆದಿದ್ರು. ಆ್ಯಂಡ್ ನೇಪಾಳಿಂದ ಯಾರು ಕೂಡ ಇಷ್ಟು ದೊಡ್ಡ ಚೇಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟೆಲ್ಲ ಹೊಡಿಬಲ್ಲರು, ಒಂದು 130 ಹಬ್ಬ ಬಂದರೆ 140 ತನಕ ಹೊಡಿಬೋದು ಅಂತ. ಬಟ್ 180 ರನ್ ಹೊಡೆದ್ರು 20 ಓವರ್ಗೆ. ಜಸ್ಟ್ 4 ರನ್ನಿಂದ ಅವರು ಸೋತದ್ದು. ಆ್ಯಂಡ್ ಅವರ ಫಸ್ಟ್ ಬೌಲಿಂಗ್ ಬಗ್ಗೆ ಬರೆದಿದ್ರು ಕೂಡ ನೋಡಿ, ಒಳ್ಳೆ ರಿಸ್ಟ್ರಿಕ್ಟ್ ಮಾಡಿದರು ಇಂಗ್ಲೆಂಡ್ ತಂಡವನ್ನು. ಜೇಕಬ್ ಬೆಥೆಲ್ ಮತ್ತು ಹ್ಯಾರಿ ಬ್ರೂಕ್ ಅವ್ರದ್ದು ಇಬ್ಬರು ಕೂಡ 50 ಹೊಡೆದ್ರು. ಮತ್ತು ಲಾಸ್ಟ್ಗೆ ಕ್ರೂಷಿಯಲ್ ಇನ್ನಿಂಗ್ಸ್ ಬಂದದ್ದು ವಿಲ್ ಜಾಕ್ಸ್ ಅವರಿಂದ. ಅವರು 18 ಬಾಲಿಗೆ 39 ರನ್ ಚಚ್ಚಿದ್ರು. ಫಸ್ಟ್ 14 ಓವರ್ ನೇಪಾಳ ಏನು ಗೇಮಲ್ಲಿ ಇರಲಿಲ್ಲ. 14 ಓವರ್ಗೆ 128 ರನ್ ಹೊಡಿಸ್ಕೊಂಡಿದ್ರು. 14.1 ಅಂತ ಕನ್ಸಿಡರ್ ಮಾಡಿದರೆ 14.1 ಓವರ್ಸ್ ಆದಾಗ 132 ಆಗಿತ್ತು ಇಂಗ್ಲೆಂಡಿದು. ಅದಾದಮೇಲೆ ನೆಕ್ಸ್ಟ್ 5 ಓವರ್ ಎಂಥ ಕಮ್ ಬ್ಯಾಕ್ ಮಾಡಿದ್ರು ಅಂತಂದರೆ, ಇದೆಂತಪ್ಪ ಇದು ಒದ್ದಾಡ್ತಾ ಇದೆಯಲ್ಲ ಇಂಗ್ಲೆಂಡ್ ಈ ಥರಪ್ಪ ಶಿಶಿ ಅಂತ ಅನಿಸಿದಂತ ಹೌದು. ಬಟ್ ಲಾಸ್ಟ್ ಓವರಲ್ಲಿ 21 ರನ್ ಹರಿದು ಬಂತು. ವಿಲ್ ಜಾಕ್ಸ್ ಅವರು ಆ ಓವರಲ್ಲಿ ಒಂದು 2 4 1 6 ಎಲ್ಲ ಹೊಡೆದು, ಅಥವಾ 3 6 ಹೊಡೆದ್ರು, 2 4 1 6 ಅಂತ 2 6 1 4 ಅಂತ ಅಂದ್ಕೊಳ್ತೇನೆ. ಹಿಂದಿ ಚಿತ್ರಾನ್ನ ಬ್ಯಾಟಿಂಗ್ ಆ ಓವರಲ್ಲಿ ವಿಲ್ ಜಾಕ್ಸ್ ಅವರಿಂದ. ಅದೇ ಈಗ ಕ್ರೂಷಿಯಲ್ ಪಾಯಿಂಟ್ ಆಯಿತು. ಎಲ್ಲಿಯಾದರೂ ಆ ಓವರ್ ಕಂಟ್ರೋಲ್ ಆಗಿದ್ದಿದ್ರೆ ಅಥವಾ ಆ ಓವರಲ್ಲಿ ಒಂದು 10 ರನ್ ಬಂದಿದ್ದರೂ ಸಾಕಿತ್ತು, ನೇಪಾಳ ವಿನ್ ಆಗ್ತಾ ಇತ್ತು ಅಂತ. ನೇಪಾಳದು ಚೇಸ್ ಎಂತ ಮಾರೆ, ಬೌಲಿಂಗ್ ಓಕೆ, ನಾನು ಇಷ್ಟು ಹೋಗಳಿದ್ನಲ್ಲ, ಬಟ್ ಚೇಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾವುದು ಅಸೋಸಿಯೇಟ್ ನೇಷನ್ ಅವರು ಬ್ಯಾಟಿಂಗ್ ಮಾಡಿದ ಥರ ಅನ್ನಿಸ್ತವೇ ಇರಲಿಲ್ಲ. ನೋಡಿ ನೀವು ನೇಪಾಳದು ಮತ್ತು ಇಂಗ್ಲೆಂಡ್ದು ಆ ರೆವೆನ್ಯೂ, ಅದು ಕ್ರಿಕೆಟ್ ಬೋರ್ಡಿದು ರೆವೆನ್ಯೂ, ಇನ್ಫ್ರಾಸ್ಟ್ರಕ್ಚರ್, ಗ್ರೌಂಡು ಅದೆಲ್ಲ ನೋಡಿದರೆ ಅಜಗಜಾಂತರ ವ್ಯತ್ಯಾಸ. ಯಾವ ಆ್ಯಂಗಲಲ್ಲಿ ಕೂಡ ನೇಪಾಳ ಇಂಗ್ಲೆಂಡ್ಗೆ ಕಾಂಪಿಟೇಷನ್ನೇ ಕೊಡಲಿಕ್ಕಾಗೋದಿಲ್ಲ. ರೆವೆನ್ಯೂ ವೈಸ್ ಆಗಿರ್ಬೋದು, ಫೆಸಿಲಿಟಿ ವೈಸ್ ಆಗಿರ್ಬೋದು, ಅಥವಾ ಆ ಪ್ಲೇಯರ್ಸಿನ ಪರ್ ಮ್ಯಾಚ್ ಫೀಸು ಅಥವಾ ಆ್ಯನ್ಯುವಲ್ ಫೀಸ್ ಆಗಿರ್ಬೋದು, ಎಲ್ಲದರಲ್ಲೂ ಇಂಗ್ಲೆಂಡ್ ಅಲ್ಲಿ ಉಂಟು, ನೇಪಾಳ ಕೆಳಗಡೆ ಉಂಟು. ಬಟ್ ಅವರು ನಿನ್ನೆ ಆಡಿದ ಚೇಸಲ್ಲಿ ಒಂದೊಂದು ಶಾರ್ಟ್ಸ್ ಹೊಡಿತಿದ್ರು. ಕವರ್ ಡ್ರೈವ್ ಆಗಿರ್ಬೋದು, ಸ್ಕ್ವೇರ್ ಡ್ರೈವ್ ಆಗಿರ್ಬೋದು, ಸ್ವೀಪ್ ಶಾಟ್ಸು, ಮತ್ತು ಏನು ಆದಿಲ್ ರಶೀದ್ ಅವರಿಗಂತೂ ಸ್ವಿಚ್ ಹಿಟ್ಟಲ್ಲಿ ಒಂದು 4 1 6, ಮತ್ತು ಜೋಫ್ರಾ ಆರ್ಚರ್ ಅವರ ಬೌಲಿಂಗಲ್ಲಿ ಒಂದೇ ಓವರಲ್ಲಿ 3 6. ಜೋಫ್ರಾ ಆರ್ಚರನ್ನೇ ಅದು ಕ್ಲಬ್ ಬೌಲರ್ ರೇಂಜಿಗೆ ಹೊಡೆದಾಕಿದ್ರು ಏನು ನೇಪಾಳ ಅವರು. ಕೊನೆಗೆ ಯಾವ ಹಂತಕ್ಕೆ ಬಂತು ಅಂತಂದರೆ ಲಾಸ್ಟ್ ಓವರಿಗೆ 10 ರನ್ ಬೇಕು. ನೋಡಿ, ಲಾಸ್ಟ್ ಓವರಲ್ಲಿ ಇಂಗ್ಲೆಂಡ್ 1 ಓವರಲ್ಲಿ 21 ರನ್ ಹೊಡೆದಿದ್ರು. ಇವರಿಗೆ 21 ರನ್ ಏನು ಬೇಕಿರಲಿಲ್ಲ. ಲಾಸ್ಟ್ ಓವರಿಗೆ 10 ರನ್ ಬೇಕಿತ್ತು. ಬಟ್ ಸ್ಯಾಮ್ ಕರನ್ ಅದು ಎಲ್ಲಿಂದ ಬಂದರೆ ಏನೋ ಮರ, ಲಾಸ್ಟ್ 6 ಬಾಲ್ ಕೂಡ ಆ ಸ್ಲಾಟಲ್ಲಿ, ಅಂದರೆ ಹೊಡೆಯುವ ಸ್ಲಾಟಲ್ಲಿ ಅಂತಲ್ಲ, ಬೌಲರ್ ಇದೊಂದು ಟಾರ್ಗೆಟ್ ಝೋನ್ ಅಂತ ಇರ್ತದಲ್ಲ, ಫುಲ್ಲರ್ ಲೆಂತ್ ಡೆಲಿವರಿ, ಸೂಪರ್. ಫುಲ್ಲು ಲೆಗ್ ಸೈಡಲ್ಲಿ ಫೀಲ್ಡರ್ ನಿಲ್ಲಿಸಿದ್ದಾರೆ, ಲೆಗ್ ಸೈಡ್ ಯಾರ್ಕರ್ ಥರನೇ ಹಾಕ್ತಾಯಿದ್ರು. ಸೊ ಆಫ್ ಸೈಡಿಗೆ ಹೊಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆಲ್ಮೋಸ್ಟ್ ಲೈಕ್ ಯಾರ್ಕರ್ ಬಾಲು, 6ಕ್ಕೆ 6 ಕೂಡ ರೈಟ್ ಆನ್ ಮನಿ. ಸೊ ಅನಿವಾರ್ಯ ಕಾರಣದಿಂದಾಗಿ, ಅಂದರೆ ಅಷ್ಟು ಸೂಪರಾಗಿ ಬಾಲ್ ಹಾಕಿದಾಗ 6 4 ಎಲ್ಲ ಹೊಡಿಲಿಕ್ಕೆ ಆಗಲಿಲ್ಲ ನೇಪಾಳಗೆ. ಇಲ್ಲದಿದ್ದರೆ ಪಕ್ಕ ಅವರು ಏನು ಚೇಸ್ ಮಾಡ್ತಿದ್ದ ವಿಧಾನ ನೋಡಿದರೆ ಇವರು ಚೇಸ್ ಮಾಡ್ತಾರೆ. 10 ರನ್ ಅಷ್ಟು 3-4 ಬಾಲಲ್ಲೇ ಹೊಡೆದಾಕ್ತಾರೆ ಅಂತ ಅಂದ್ಕೊಂಡಿದ್ದು. ಯಾಕಂತಂದರೆ ಅವರ ಬ್ಯಾಟ್ಸ್ಮನ್ ಲೋಕೇಶ್ ಬಾಮ್
20 ಬಾಲ್ಗೆ 39 ರನ್ ಸೂಪರಾಗಿ ಆಡ್ತಾಯಿದ್ರು. ಬಟ್ ಎನಿವೇಸ್ ಅವ್ರು ಲಾಸ್ಟ್ ಓವರಲ್ಲಿ ಹೊಡಿಲಿಕ್ಕಾಗಲಿಲ್ಲ. 10 ರನ್ ಬೇಕಿತ್ತು, 6 ರನ್ನ 5 ರನ್ ಮಾತ್ರ ಹೊಡಿಲಿಕ್ಕಾದದ್ದು. 180 ರನ್ ಹೊಡೆದ್ರು. 185 ಟಾರ್ಗೆಟ್ ಇತ್ತು 4 ರನ್ನಿಂದ. ಅಂದರೆ ತುಂಬ ಹಾರ್ಟ್ ಬ್ರೇಕಿಂಗ್ ಸೋಲು ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಅಲ್ಲಿಯ ತನಕ ಬಂದು ಆ್ಯಂಡ್ ಇಡೀ ಮುಂಬೈ ಗ್ರೌಂಡು ಪೂರ್ತಿ ನಾನೇನು ಇಂಗ್ಲೆಂಡ್ ಫ್ಯಾನ್ಸನ್ನೇನು ನೋಡಲಿಲ್ಲ, ಪೂರ್ತಿ ನೇಪಾಳ ಫ್ಲ್ಯಾಗ್ ಕಾಣ್ತಾ ಇತ್ತು. ಅವ್ರದ್ದು ಅಭಿಮಾನಿಗಳು, ಸಪೋರ್ಟರ್ಸ್ ಅಷ್ಟು ಜನ ಬಂದಿದ್ದರು. ನೇಪಾಳದಿಂದ ಬಂದರು ಅಥವಾ ಇಂಡಿಯಾದಲ್ಲೇ ಜಾಸ್ತಿ ನೇಪಾಳೀಸ್ ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ಬಟ್ ಎಂಥ ಸಪೋರ್ಟರ್ಸ್ ಮಾರ, ಸಿಕ್ಕಾಪಟ್ಟೆ ಫ್ರಮ್ ದ ಬಾಲ್ 1 ಬೌಲಿಂಗ್ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ಚೇಸ್ ಮುಗಿಯೋ ತನಕ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನೇಪಾಳ ವಿನ್ ಆಗಿದ್ದರೆ ಪರ್ಸ್ನಲಿ ಭಾರಿ ಖುಷಿ ಆಗ್ತಿತ್ತು, ಅಲ್ಲಿಯ ತನಕ ಹೋಗಿದ್ರಲ್ಲ ಅಂತ. ಬಟ್ ಎಂಥ ಮಾಡಲಿಕ್ಕಾಗೋದಿಲ್ಲ. ಸೋ ಫಾರ್ ಈ 2 ದಿನದಲ್ಲಿ ಎಲ್ಲ ಅಸೋಸಿಯೇಟ್ ನೇಷನ್ ಕೂಡ ಸಿಕ್ಕಾಪಟ್ಟೆ ಸೂಪರಾಗಿ ಆಡಿದೆ. ಏನು ನೆದರ್ಲ್ಯಾಂಡ್ ಆಲ್ಮೋಸ್ಟ್ ವಿನ್ ಆಗಿದ್ರು, ಆ ಕ್ಯಾಚ್ ಹಿಡಿದಿದ್ರೆ ವಿನ್ನೇ ಪಾಕಿಸ್ತಾನ ವಿರುದ್ಧ. ಆ್ಯಂಡ್ ಈವನ್ ವೆಸ್ಟ್ ಇಂಡೀಸ್ ಏನು ಈಸಿಯಾಗಿ ಏನು ವಿನ್ ಆಗಲಿಲ್ಲ. ಶೆಫರ್ಡ್ ಹ್ಯಾಟ್ರಿಕ್ ಎಲ್ಲ ತೆಗೆದ್ರು. ಅದಾದಮೇಲೆ USA ವಿರುದ್ಧ ನಾವು ತಿಣುಕಾಡಿದ್ದು ನಮಗೆ ಗೊತ್ತುಂಟು. ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ 6 ವಿಕೆಟ್ ಎಷ್ಟು ಬೇಗ ಹೋಗಿತ್ತಂತ, ಅದು ಸೂರ್ಯಕುಮಾರ್ ಯಾದವ್ ಅವರಿಂದ ನಾವು ವಿನ್ ಆದೆವು. ಅದಾದಮೇಲೆ ಇಂಗ್ಲೆಂಡ್, ನೇಪಾಳ ಆ್ಯಂಡ್ ಈವನ್ ಅಫ್ಘಾನಿಸ್ತಾನ್, ನ್ಯೂಜಿಲೆಂಡ್ ಏನು ಆರಾಮಾಗಿ ವಿನ್ ಆಗಲಿಲ್ಲ. ಅಫ್ಘಾನಿಸ್ತಾನ್ 180+ ಹೊಡಿತು ನ್ಯೂಜಿಲೆಂಡ್ ವಿರುದ್ಧ. ಆ್ಯಂಡ್ ನ್ಯೂಜಿಲೆಂಡಿದು ಫಸ್ಟ್ 2 ವಿಕೆಟ್ ಬೇಗ ಬಿದ್ದಿತ್ತು. ಬಟ್ ಸ್ಟಿಲ್ ಒಂದು ಕಂಫರ್ಟೇಬಲ್ ವಿಕ್ಟ್ರಿ, ಓವರ್ ಆಲ್ ನೋಡಿದರೆ ಕಂಫರ್ಟೇಬಲ್ ವಿಕ್ಟ್ರಿ ನ್ಯೂಜಿಲೆಂಡಿಗೆ ಸಿಕ್ಕಿದೆ. ಮತ್ತು ಈ ಮ್ಯಾಚ್ ನೇಪಾಳ ವರ್ಸಸ್ ಇಂಗ್ಲೆಂಡ್ ಮ್ಯಾಚು. ಸೊ ಆ್ಯಂಡ್ ಈವನ್ ಶ್ರೀಲಂಕಾ ಕೂಡ ಏನು ಈಸಿಯಾಗಿ ವಿನ್ ಆಗಲಿಲ್ಲ. ಅವರ ವಿಕ್ಟ್ರಿದು ರೇಂಜ್ ಇದ್ದದ್ದು ಕೇವಲ 20 ರನ್ನು. ಸೊ ಎಲ್ಲ ಟೀಮ್ ಕೂಡ, ಎಲ್ಲ ಅಸೋಸಿಯೇಟ್ ನೇಷನ್ಸು ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾಯಿದೆ. ಸೋ ಫಾರ್ 2 ದಿನ ತುಂಬ ಖುಷಿಯಾಯಿತು. ಜಾಸ್ತಿ ಇಂಪ್ರೆಸ್ ಮಾಡಿದ್ವಿ ಇಷ್ಟೂ ತಂಡದಲ್ಲಿ ನೇಪಾಳ, ನೆದರ್ಲ್ಯಾಂಡ್ಸು, USA ನಮ್ಮನ್ನು ತುಂಬ ಕಟ್ಟಿ ಹಾಕಿತ್ತು, ಅದರಲ್ಲಿ ಡೌಟೇ ಇಲ್ಲ. ಬಟ್ ನೇಪಾಳ ಚಿಂದಿ ಫೈಟಿಂಗ್ ಸ್ಪಿರಿಟ್ ಸಿಕ್ಕಾಪಟ್ಟೆ ಖುಷಿಯಾಯಿತು. ನಿಮಗೇನು ಅನಿಸಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ಯಾವುದಾದ್ರೂ ಮ್ಯಾಚಿದ ಬಗ್ಗೆ ವಿಡಿಯೋ ಮಾಡಬೇಕಾ ಅದನ್ನು ತಿಳಿಸಿ. ಇನ್ನೊಂದು ಬೇಕಿದ್ದರೆ ಏನು ವೆಸ್ಟ್ ಇಂಡೀಸಿದು ಅದು ಹ್ಯಾಟ್ರಿಕ್ಕು ಮತ್ತು ಪಾಕಿಸ್ತಾನದು ಡ್ರಾಮ್ಯಾಟಿಕ್ ವಿನ್ ಅದರ ಬಗ್ಗೆ ಮಾತಾಡಬೇಕು ಅಂತಿದ್ದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಜಾಸ್ತಿ ಯಾವುದರ ಬಗ್ಗೆ ನೀವು ತಿಳಿಸ್ತೀರೋ ಅದರದ್ದು ಒಂದು ವಿಡಿಯೋ ಮಾಡ್ತೇನೆ. ಎಲ್ಲ ಮ್ಯಾಚಿದು ಮಾಡೋದಿಲ್ಲ, ಎಲ್ಲ ಸೇರಿ ಒಂದು ವಿಡಿಯೋ ಮಾಡ್ತೇನೆ. ಎಸ್ಪೆಷಲಿ ಯಾವುದರ ಬಗ್ಗೆ ಮಾತಾಡಬೇಕಂತ ತಿಳಿಸಿ. ಸರಿಯಾಗಿದ್ದು ಬರುವ. ನಮಸ್ಕಾರ.